ನಮಸ್ಕಾರ. ಬ್ಲಡ್ ಗ್ರೂಪ್ ತರಗತಿ 8ನೇ ತರಗತಿ, ವಿಷಯ ಕನ್ನಡ, ಭಾಗ 1, ಪಾಠ 5. ಮಕ್ಕಳೇ, ಪಾಠದ ಹೆಸರು ಬ್ಲಡ್ ಗ್ರೂಪ್. ಇದೊಂದು ಗದ್ಯ ಸಾಹಿತ್ಯ ಪ್ರಕಾರಗಳಲ್ಲಿ ಸಣ್ಣ ಕಥೆಯಾಗಿದೆ. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಮೊದಲಿನಿಂದಲೂ ಬಲವಾಗಿ ಬೇರೂರಿದೆ. ಇದನ್ನು ಹೋಗಲಾಡಿಸುವ ಪ್ರಯತ್ನವನ್ನು ಹಲವರು ಮಾಡುತ್ತಲೇ ಬಂದಿದ್ದಾರೆ. ಹುಟ್ಟಿನಿಂದ ಯಾರೂ ಮೇಲು ಕೀಳು ಅಲ್ಲ. ವ್ಯಕ್ತಿಯೊಬ್ಬ ತನ್ನ ಉತ್ತಮ ನಡವಳಿಕೆ, ಗುಣ, ಸ್ವಭಾವಗಳಿಂದ ದೊಡ್ಡವನಾಗಿರುತ್ತಾನೆ. ಪ್ರತಿಯೊಬ್ಬರಲ್ಲೂ ಹರಿಯುತ್ತಿರುವ ರಕ್ತ ಒಂದೇ ಆಗಿದ್ದರೂ ಮನುಷ್ಯರನ್ನು ಕಾಣುವ ದೃಷ್ಟಿ, ಮನೋಭಾವಗಳು ಬೇರೆ ಬೇರೆ ಆಗಿರುವುದು ವಿಪರ್ಯಾಸ. ಜೀವನವನ್ನು ಉಳಿಸುವ ರಕ್ತಕ್ಕೆ ಜಾತಿ, ಮತ, ಧರ್ಮಗಳ ಕಟ್ಟಳೆಗಳಿಲ್ಲ. ಇದನ್ನು ಅರಿತು ಮಾನವೀಯತೆಯಿಂದ ನೆಲೆಗೆಟ್ಟಿನ ಮೇಲೆ ಸುಂದರ ಸಮಾಜವನ್ನು ನಿರ್ಮಿಸಬೇಕು ಎಂಬುದು ಈ ಪಾಠದ ಆಶಯವಾಗಿದೆ. ಮಕ್ಕಳೇ, ಈ ಪಾಠವನ್ನು ಬರೆದವರು, ಅವರ ಬಗ್ಗೆ ತಿಳಿದುಕೊಳ್ಳೋಣ. ಕವಿಯ ಪರಿಚಯ. ಕವಿಯ ಹೆಸರು ಡಾಕ್ಟರ್ ವಿಜಯಮಾಲಾ ರಂಗನಾಥ್. ಅವರ ಕಾಲ 1955. ಅವರ ಸ್ಥಳ ಶಿರಾ, ತುಮಕೂರು ಜಿಲ್ಲೆ. ಅವರು ಬರೆದಿರುವ ಕೃತಿಗಳು ಚಂದ್ರಮ ಜೊಲ್ಲು, ಸುರಿಸಾನ, ಋತುಮಾನ, ಬೆಳಕಿನೆಡೆಗೆ, ನಗೆ ನವಿಲ ಜಾಗರ, ನಗೆ ನರ್ತನ, ಇನ್ನು ಮುಂತಾದವು ಇವರು ಬರೆದಿದ್ದಾರೆ. ಮಕ್ಕಳೇ, ಪಾಠದ ಹೆಸರು ಬ್ಲಡ್ ಗ್ರೂಪ್, ಅಂದರೆ ರಕ್ತದ ಗುಂಪು. ಪಾಠವನ್ನು ನೋಡೋಣ. ನೋಡಪ್ಪ, ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು, ಅರ್ಧ ಗಂಟೆಯಲ್ಲಿ ತಗೊಂಡು ಬಾ. ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ? ಮಕ್ಕಳೇ, ಇದೊಂದು ಹಳ್ಳಿಗಳಲ್ಲಿ ಮಾತನಾಡುವ ಸಾಮಾನ್ಯ ಭಾಷೆ, ಆಡು ಭಾಷೆ ಎಂದು ಕರೆಯುತ್ತೀವಿ. ಆಡು ಭಾಷೆಗೂ ಆಡಳಿತ ಭಾಷೆಗೂ ಬಹಳ ವಿಭಿನ್ನವಾಗಿರುತ್ತದೆ. ನಾವು ಏನು ಪುಸ್ತಕದಲ್ಲಿ ಓದುತ್ತೇವೋ ಅದು ಆಡಳಿತ ಭಾಷೆ. ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ನೋಡ್ರಪ್ಪ ಅರ್ಜೆಂಟಾಗಿ, ಅರ್ಧ ಗಂಟೆಯಲ್ಲಿ, ಇವೆಲ್ಲ ಭಾಷೆ ಇದೆಯಲ್ಲ, ಇದು ಆಡು ಭಾಷೆ. ಒಬ್ಬ ಡಾಕ್ಟರ್ ಹೇಳ್ತಾರೆ, ಕೊಠಡಿಯಿಂದ ಹೊರಗೆ ಬಂದು ಹೇಳ್ತಾರೆ, ಯಾರೋ ಅಲ್ಲಿ ನಿಂತಿರ್ತಾರೆ, ನೋಡಪ್ಪ ಅರ್ಜೆಂಟಾಗಿ ಓ ನೆಗೆಟಿವ್ ಬ್ಲಡ್ ಬೇಕು, ಇನ್ನು ಅರ್ಧ ಗಂಟೆಯಲ್ಲಿ ತಗೊಂಡು ಬಾ ಅಂತ ವೈದ್ಯರು, ಅಂದರೆ ಡಾಕ್ಟರ್, ಅಲ್ಲಿ ಹೊರಗೆ ನಿಂತಿರುವ ಒಬ್ಬ ವ್ಯಕ್ತಿಗೆ ಹೇಳುತ್ತಾರೆ. ಯಾವ ನೆಗೆಟಿವ್? ಓ ನೆಗೆಟಿವ್. ಮಕ್ಕಳೇ, ನಮ್ಮ ದೇಹದಲ್ಲಿ ಹರಿಯುತ್ತಿರುವ ರಕ್ತದಲ್ಲಿ ಹಲವಾರು ವಿಧಗಳ ರಕ್ತವನ್ನು ನೋಡಬಹುದು. ಅದರಲ್ಲಿ ಓ ನೆಗೆಟಿವ್ ರಕ್ತದ ಗುಂಪು 1. ಆಗ ಹೊರಗೆ ನಿಂತಿರುವ ವ್ಯಕ್ತಿ ವೈದ್ಯರನ್ನು ಕೇಳ್ತಾರೆ, ಏನಂತ? ಯಾವ ಅಂಗಡಿಯಲ್ಲಿ ಸಿಗ್ತದೆ ಬುದ್ಧಿ? ಅಂದರೆ ಬ್ಲಡ್ಡು ಯಾವ ಅಂಗಡಿಯಲ್ಲಿ ಸಿಗುತ್ತದೆ ಬುದ್ಧಿ ಅಂತ ಆ ವ್ಯಕ್ತಿ ವೈದ್ಯರನ್ನು ಕೇಳುತ್ತಾನೆ. ಆಗ ವೈದ್ಯರು ಹೇಳುತ್ತಾರೆ, ಅಂಗಡಿಯಲ್ಲಪ್ಪ, ರಕ್ತ ನಿಧಿ ಅಂದರೆ ಬ್ಲಡ್ ಬ್ಯಾಂಕ್ನಿಂದ ಆದಷ್ಟು ಬೇಗ ತರಬೇಕು. ಸಿದ್ಲಿಂಗು ತಲೆ ಕೆರೆದುಕೊಂಡ. ಆಗ ವೈದ್ಯರು ಆತನಿಗೆ ಹೇಳುತ್ತಾರೆ, ಅದೆಲ್ಲೂ ಅಂಗಡಿಯಲ್ಲಿ
ಸಿಗಲ್ಲಪ್ಪ, ಅದು ರಕ್ತನಿಧಿ. ರಕ್ತನಿಧಿ ಅಂದರೆ ಬ್ಲಡ್ ಬ್ಯಾಂಕ್. ಇಲ್ಲಿ ರಕ್ತವನ್ನು ಶೇಖರಣೆ ಇಟ್ಟಿರ್ತಾರೆ, ಅಲ್ಲಿಂದ ನೀವು ಬ್ಲಡ್ಡನ್ನು ಅಂದರೆ ರಕ್ತವನ್ನು ತೆಗೆದುಕೊಂಡು ಬರಬೇಕು. ಆದಷ್ಟು ಬೇಗ ತೆಗೆದುಕೊಂಡು ಬನ್ನಿ ಎಂದು ವೈದ್ಯರು ಆತನಿಗೆ ಹೇಳುತ್ತಾರೆ. ಆಗ ಸಿದ್ಲಿಂಗು ಅಂದರೆ ಹೊರಗೆ ನಿಂತಿದ್ದ ವ್ಯಕ್ತಿಯ ಹೆಸರೇನು? ಸಿದ್ಲಿಂಗು. ಅವನಿಗೆ ಏನೂ ಅರ್ಥ ಆಗುವುದಿಲ್ಲ. ಆಗ ತಲೆಯನ್ನು ಕೆರೆದುಕೊಳ್ತಾನೆ. ಮೈಯಲ್ಲಿ ಹರಿಯೋ ರಕ್ತಾನ ಎಲ್ಲಿಂದ ತರೋದು? ಅಮ್ಮವರೇ, ಡಾಕ್ಟ್ರು ರಕ್ತ ತರಲಿಕ್ಕೆ ಹೇಳವ್ರೆ. ವೀಣಾ ಡಾಕ್ಟರನ್ನು ಕಂಡು ತನ್ನ ಬ್ಲಡ್ ತೆಗೆದುಕೊಳ್ಳಲು ಕೇಳಿಕೊಂಡಳು. ಆಗ ಆ ಸಿದ್ಲಿಂಗು ಅವನ ಮನಸ್ಸಿನಲ್ಲಿ ಒಂದು ಯೋಚನೆ, ಮೈಯಲ್ಲಿ ಹರಿಯೋ ರಕ್ತನ ಎಲ್ಲಿಂದ ತರೋದು ಅಂತ ಒಂದು ಪ್ರಶ್ನೆಯನ್ನು ಆತನೇ ಹಾಕಿಕೊಳ್ತಾನೆ. ಆಗ ದೂರದಲ್ಲಿ ಒಬ್ಬಾಕೆ ನಿಂತುಕೊಂಡಿರ್ತಾಳೆ. ಅಲ್ಲಿಗೆ ಬಂದು ಆತ ಹೇಳ್ತಾನೆ, ಏನಂತಂದರೆ, ಅಮ್ಮವರೇ, ಡಾಕ್ಟ್ರು ರಕ್ತ ತರಲಿಕ್ಕೆ ಹೇಳವ್ರೆ. ಅಮ್ಮವರೇ, ಡಾಕ್ಟರು ರಕ್ತ ತೆಗೆದುಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂದಾಗ ಆಗ ಅಲ್ಲಿ ನಿಂತಿದ್ದ ಆಕೆಯ ಹೆಸರು ವೀಣಾ. ಆ ವೀಣಾ ಡಾಕ್ಟರನ್ನು ನೋಡಿ ಡಾಕ್ಟರಿಗೆ ಹೇಳ್ತಾಳೆ, ಏನಪ್ಪ ಅಂದರೆ, ಡಾಕ್ಟರ್ ದಯವಿಟ್ಟು ನನ್ನ ಬ್ಲಡ್ಡನ್ನು ತೆಗೆದುಕೊಳ್ಳಿ ಅಂತ ಡಾಕ್ಟರನ್ನು ಕೇಳಿಕೊಳ್ತಾಳೆ. ಅವಳ ಬಡಕಲು ಶರೀರ ನೋಡಿ ನಿನ್ನಿಂದ ಬ್ಲಡ್ ತಗೊಳ್ಳಕ್ಕಾಗೋದಿಲ್ಲ, ಬೇರೆ ಕಡೆಯಿಂದ ತಗೊಂಡು ಬನ್ನಿ. ನೋಡಿ, ತಗೊಳ್ಳಕ್ಕಾಗೋಲ್ಲ ಅಂತ. ಆಗ ಡಾಕ್ಟರ್ ಹೇಳ್ತಾರೆ, ಒಂದು ಸಲ ಆಕೆಯನ್ನು ನೋಡಿ, ಆಕೆ ಬಡಕಲು ಅಂದರೆ ತುಂಬ ಸಣ್ಣಗಿರ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ನೋಡಮ್ಮ, ನಿನ್ನಿಂದ ಬ್ಲಡ್ ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲ, ಬೇರೆ ಕಡೆಯಿಂದ ನೀವು ರಕ್ತವನ್ನು ವ್ಯವಸ್ಥೆ ಮಾಡಿ ಅದೇ ತೆಗೆದುಕೊಂಡು ಬನ್ನಿ ಎಂದು ಡಾಕ್ಟರ್ ಆಕೆಗೆ ಸಲಹೆಯನ್ನು ಕೊಡುತ್ತಾರೆ. ವೀಣಾ ಕಿವಿಯಿಂದ ಮೊಬೈಲ್ ತೆಗೆದು ಕೈಯಲ್ಲಿ ಹಿಡಿದು ಆಟೋವನ್ನು ಕರೆದಳು. ಸಮೀಪದ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ಬಂದಳು. ಆಗ ಆಕೆ ಫೋನಿನಿಂದ ಮಾತಾಡ್ತಿರ್ತಾಳೆ. ಆಗ ಫೋನನ್ನು ಸ್ವಿಚ್ ಆಫ್ ಮಾಡಿ ಅಲ್ಲಿ ದೂರದಲ್ಲಿದ್ದಂತಹ ಆಟೋವನ್ನು ಕರೆದು ಸಮೀಪದಲ್ಲಿ ಅಂದರೆ ಹತ್ತಿರದಲ್ಲಿರುವಂತಹ ಎಲ್ಲ ಬ್ಲಡ್ ಬ್ಯಾಂಕ್ಗಳಿಗೆ ಹೋಗಿ ವಾಪಸ್ಸು ಬರ್ತಾಳೆ. ಆದರೆ ಬ್ಲಡ್ಡು ಸಿಗೋದಿಲ್ಲ, ಎಲ್ಲೂ ಆ ಬ್ಲಡ್ ಗ್ರೂಪ್ ಸಿಗಲಿಲ್ಲ. ಮುಖದ ಬೆವರು ಒರೆಸಿಕೊಳ್ಳುತ್ತಾ ಪೇಚಾಗಿ ಬಂದ ಅವಳಿಗೆ ಡಾಕ್ಟರ್, ಯಾಕೆ ಇಷ್ಟು ಟೆನ್ಷನಲ್ಲಿದ್ದೀಯಾ? ಬ್ಲಡ್ ಆರೆಂಜ್ ಆಯಿತು ಬಿಡಮ್ಮ. ನೋಡಿ, ಆಕೆ ಹತ್ತಿರದಲ್ಲಿದ್ದಂತಹ ಎಲ್ಲ ಬ್ಲಡ್ ಬ್ಯಾಂಕ್ಗಳಿಗೂ ಹೋಗ್ತಾಳೆ, ಆದರೆ ಓ ನೆಗೆಟಿವ್ ಬ್ಲಡ್ಡು ಸಿಗಲಿಲ್ಲ. ಅವಳ ಮುಖ ಅಂದರೆ ಸೆಪ್ಪಿಗೆ ಬಂದು ಆಸ್ಪತ್ರೆಗೆ ಬಂದಾಗ ಆಕೆಯನ್ನು ನೋಡಿದಂತಹ ಡಾಕ್ಟರ್ ಹೇಳ್ತಾರೆ, ಯಾಕೆ ಇಷ್ಟು ಟೆನ್ಷನ್ನಲ್ಲಿ ಅಂದರೆ ಯಾಕೆ ಇಷ್ಟು ಗಾಬರಿಯಲ್ಲಿ ಇದ್ದೀಯಾ? ಬ್ಲಡ್ ಅರೇಂಜ್ ಆಯಿತು ಬಿಡಮ್ಮ, ನೀನು ಇಷ್ಟೊಂದು ಗಾಬರಿ ಆಗಬೇಡ ಎಂದು ವೈದ್ಯರು ಆಕೆಯನ್ನು ಅಥವಾ ಆಕೆಗೆ ಹೇಳುತ್ತಾರೆ. ಸದ್ಯ ಬ್ಲಡ್ ಅರೇಂಜ್ ಆಯ್ತಲ್ಲ, ನಿಟ್ಟುಸಿರು ಬಿಟ್ಟು 1 ನಿಮಿಷ ಕಣ್ಮುಚ್ಚಿದಳು. ಅಪ್ಪಂಗೆ ಇನ್ನೊಂದು ಸಾರಿ ಫೋನ್ ಮಾಡೋಣ ಅಂದುಕೊಂಡಳು. ಅಯ್ಯೋ ಅಪ್ಪ, ಬ್ಲಡ್ ಸಿಕ್ತಲ್ಲ ಅಂತ ಒಂದು ಸಲ ನಿಟ್ಟುಸಿರನ್ನು ಬಿಟ್ಟು ಅಲ್ಲೇ ಇದ್ದಂತಹ ಕುರ್ಚಿಯ ಮೇಲೆ ಕುಳಿತು ಕಣ್ಣನ್ನು ಮುಚ್ತಾಳೆ. ಕಣ್ಣನ್ನು ಮುಚ್ಚಿದಾಗ ಅವಳ ಮನಸ್ಸಿನಲ್ಲಿ ಅಪ್ಪನಿಗೆ ಇನ್ನೊಂದು ಸಲ ಫೋನ್ ಮಾಡೋಣ ಎಂದು ಆಕೆ ಗಮನಕ್ಕೆ ಬರುತ್ತೆ. ಕಡೆಯಲ್ಲಿ ಅವಳಿಗೆ ತಂದೆ ಫೋನ್ನಲ್ಲಿ ಸಿಕ್ಕರು. ವಿಷಯ ತಿಳಿಸಿದಳು. ಅವಳು ಏನು ಮನಸ್ಸಿನಲ್ಲಿ ತನ್ನ ತಂದೆಗೆ ಫೋನ್ ಮಾಡಬೇಕು ಅಂತ ಅನಿಸಿತೋ ಆಗ ನೇರವಾಗಿ ಅವರ ತಂದೆಗೆ ಫೋನ್ ಮಾಡ್ತಾರೆ. ಆಗ ಅವರ ತಂದೆ ಸಿಗ್ತಾರೆ ಫೋನಲ್ಲಿ. ಆಗ ಎಲ್ಲ ವಿಷಯವನ್ನು ಆತನಿಗೆ ತಿಳಿಸಿದಳು. ಇನ್ನು ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ,
ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಕೊಟ್ಟಿರುವ ಪದಗಳನ್ನು ಕನ್ನಡದಲ್ಲಿ ಬರೆಯಿರಿ. ಮಕ್ಕಳ ಇಲ್ಲಿ ಅನ್ಯ ದೇಶೀಯ ಪದಗಳಿವೆ. ಆ ಪದಗಳನ್ನು ನಾವು ಕನ್ನಡದಲ್ಲಿ ಬರೆಯಬೇಕು. ಅರ್ಜೆಂಟಾಗಿ ಈ ಪದವನ್ನು ನಾವು ಕನ್ನಡದಲ್ಲಿ ಯಾವ ಪದವಾಗಿ ಬಳಸ್ತೇವೆ ಅದನ್ನು ನೀವು ಬರೆಯಬೇಕು. ಬ್ಲಡ್, ಡಾಕ್ಟರ್, ಗ್ರೂಪ್, ಅರೇಂಜ್ ಈ ಪದಗಳನ್ನು ನೀವು ಕನ್ನಡದಲ್ಲಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು. ಎಲ್ಲರಿಗೂ ಧನ್ಯವಾದಗಳು.